ಸ್ನೇಹಿತರೆ, ಬಿಗ್ ಬಾಸ್ಗೆ 3 ಜನ ಕನ್ಫರ್ಮ್ ಆಗಿ ಬರ್ತಾರೆ ಅಂದ್ಬಿಟ್ಟು ಇದೇ ತಾನೇ ಕಲರ್ಸ್ ಕನ್ನಡ ಅನೌನ್ಸ್ ಮಾಡಿದೆ. ಅದರಲ್ಲಿ ಮೊಟ್ಟ ಮೊದಲಿಗರು ಬಂದ್ಬಿಟ್ಟು ನಮ್ಮ ಕಾಕ್ರೋಚ್ ಸುದಿ. ಆದರೆ ಇಲ್ಲಿ ಮೂರನೆಯವರು ನಿಜವಾಗ್ಲೂ ಬಿಗ್ ಬಾಸ್ಗೆ ತೆಗೆದುಕೊಂಡು ನಿಜವಾಗ್ಲೂ ಬಿಗ್ ಬಾಸ್ ಯಾವ ರೀತಿ ಒಂದು ಅನ್ಯಾಯ ಮಾಡ್ತಾ ಇದೆ, ಅವರಿಗೆ ನಿಜವಾಗ್ಲೂ ಏನೆಲ್ಲ ಆಗುತ್ತೆ ಅವ್ರಿಗೆ ಪ್ರಾಬ್ಲಮ್ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಈಗ ಮೊದಲನೆಯವರು ಕಾಕ್ರೋಚ್ ಸುದಿಯವರು. ಓಕೆ, ಇನ್ನು ಎರಡನೆಯವರು ಬಂದ್ಬಿಟ್ಟು ನಮ್ಮ ಮಂಜು ಭಾಷಿಣಿ. ಎಸ್, ಮಂಜು ಭಾಷಿಣಿ ಇವರು ಸೀರಿಯಲ್ನಲ್ಲಿ ಆ್ಯಕ್ಟಿಂಗನ್ನು ಮಾಡಿದರು. ಆ್ಯಕ್ಚುಲಿ ಇವರು ಕೂಡ ಸಿಕ್ಕಾಪಟ್ಟೆ ಖಡಕ್ ಅಂದರೆ ಖಡಕ್ಕು ವಿಲನ್ ಆಗಿ ಇವರು ಆ್ಯಕ್ಟಿಂಗನ್ನು ಕೂಡ ಮಾಡ್ತಾರೆ. ಎಸ್, ಆದರೆ ನಾನು ಈಗ ಮೂರನೆಯವರ ಬಗ್ಗೆ ತಿಳಿಸೋಕೆ ಆ್ಯಕ್ಚುಲಿ ನಿಮಗೆ ಇಷ್ಟಪಡ್ತೀನಿ. ಅವರೇ ನಮ್ಮ ಉತ್ತರ ಕರ್ನಾಟಕದ ಮಲ್ಲಮ್ಮ. ಎಸ್, ಈ ಮಲ್ಲಮ್ಮ ಆ್ಯಕ್ಚುಲಿ ನಿಮಗೆ ಗೊತ್ತಿದೆ ನಮ್ಮ ಹಳ್ಳಿಗಾಡಿನವರು ಎಷ್ಟೊಂದು ಮುಗ್ಧರು ಅಂತ. ಆದರೆ ಇಲ್ಲಿ ಬಿಗ್ ಬಾಸ್ಗೆ ಬಂದಿದ್ದಾರೆ. ಇಲ್ಲಿ ನೀವು ಕಾಕ್ರೋಚ್ ಸುದಿಯವರಾಗಿರ್ಬೋದು, ಮಂಜು ಭಾಷಿಣಿಯವರಾಗಿರ್ಬೋದು, ಇವರೆಲ್ಲರೂ ಕೂಡ ತಳುಕು ಬೆಳಕಿನ ಪ್ರಪಂಚದವರು. ಆದರೆ ಏನೂ ಗೊತ್ತಿಲ್ಲದಂಥ ನಮ್ಮ ಮಲ್ಲಮ್ಮನನ್ನು ಇಲ್ಲಿ ತೆಗೆದುಕೊಂಡು ನಿಜವಾಗ್ಲೂ ಇವರು ಟಿ ಆರ್ ಪಿಗೋಸ್ಕರ ಮಾತ್ರ ಮಲ್ಲಮ್ಮನ ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಇವರು ಯಾವುದೇ ರೀತಿಯ ಟಾಸ್ಕ್ಗಳನ್ನು ಸರಿಯಾಗಿ ಆಡೋಕ್ಕೆ ಆಗಲ್ಲ. ನಿಮಗೆ ಗೊತ್ತು, ಅವರು ದೈಹಿಕವಾಗಿಯೂ ಕೂಡ ಸ್ಟ್ರಾಂಗ್ ಇಲ್ಲ. ಮತ್ತು ಕೆಲವೊಂದು ಆಲ್ಮೋಸ್ಟು ದೈಹಿಕವಾಗಿಯೇ ಜಾಸ್ತಿ ಟಾಸ್ಕ್ಗಳಿರ್ತವೆ, ಮಾನಸಿಕವಾಗಿ ಕೂಡ ಇರ್ತವೆ. ಆದರೆ ಇವರು ತುಂಬ ಮುಗ್ಧರಾಗಿರೋದ್ರಿಂದ ಟಾಸ್ಕ್ಗಳಲ್ಲಿ ಗೆಲ್ಲಲ್ಲ. ಹಾಗಾಗಿ ಒಂದು 2-3 ವಾರಗಳಲ್ಲಿ ಇವರನ್ನು ತೆಗೆದು ಹೊರಗಡೆ ಹಾಕ್ತಾರೆ. ಎಸ್, ಈ ಬೊಗಟಿಗೆ ಯಾಕೆ ನಮ್ಮ ಹಳ್ಳಿಗಾಡಿನ ಈ ಪ್ರತಿಭೆಯನ್ನು ತೆಗೆದು ಈ ರೀತಿ ಮಾಡ್ತಾಯಿದ್ದಾರೆ ಬಿಗ್ ಬಾಸು ಅಂತ ನಮಗಂತೂ ಗೊತ್ತಿಲ್ಲ. ನಿಮಗೇನು ಅನ್ನಿಸ್ತಾ ಇದೆ ತಪ್ಪದೇ ಕಮೆಂಟ್ ಮಾಡಿ. ನಮಸ್ಕಾರ.